ಈಗ ಸಿಂಗಾಪುರ ಅಂತ ದೇಶಗಳಲ್ಲಿ ಅಂತೂ ಬಹಳ ಅಲ್ಲಿ ವೇಳೆಗೆ ಬಹಳ ಪ್ರಾಮುಖ್ಯ. ಅದು ಈ ಕ್ಲಾಸಿಕಲ್ ಡ್ಯಾನ್ಸ್ ಅಥವಾ ಉಳಿದ ಈ ಯಕ್ಷಗಾನ ಇವಕ್ಕೆಲ್ಲ ಭಾಳ ಕಷ್ಟ ಇದು. ಅದೇನು ಆಡಿಯೋ ಯಾವುದೋ ಒಂದು ಕೆಸೆಟ್ ಮಾಡಿ ಹಾಕೋದಲ್ಲಲ್ಲ, ಅಲ್ಲಿ ಸೆಕೆಂಡು ಮಹತ್ವ ಕೊಡ್ತಾರೆ ಅವರು. ಪ್ರಿಯ ವೀಕ್ಷಕರೇ ನಮಸ್ಕಾರ. ವಿಡಿಯೋ ನೋಡಿದ ಮೇಲೆ ಸುಮ್ಮನಾಗಬೇಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. Please subscribe SNJ Yakshigana. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮಂತ ಸ್ವಾಗತ ಸರ್. ಸರ್ ನಿಮ್ಮ ಈ ಯಕ್ಷಗಾನದ ಬದುಕು, ಯಕ್ಷಗಾನದ ಅಭಿರುಚಿ ಇರ್ಬೋದು, ಹೇಗೆ ಶುರುವಾಯಿತು, ಯಾವ ವಯಸ್ಸಿನಿಂದ ಶುರುವಾಯಿತು ಸರ್? ಅದು ಬಹುಮುಖ್ಯವಾಗಿ ಪರಂಪರೆ ಮತ್ತು ಅಲ್ಲಿಯ ವಾತಾವರಣ ಬೇಕೇ ಬೇಕು. ನಮ್ಮ ತಂದೆಯವರು ಯಕ್ಷಗಾನ ಕಲಾವಿದರು ಮತ್ತು ಒಳ್ಳೆಯ ಅರ್ಥಧಾರಿಗಳೇ, ನಾರಾಯಣ ಕಾಶಿಗದ್ದೆ ಅಂತೇಳಿ. ನಮ್ಮ ಅಣ್ಣನೂ ವೇಷ ಅರ್ಥ ಚೆನ್ನಾಗಿ ಹೇಳುವವನೇ ಆಗಿದ್ದ. ಹಾಗಾಗಿ ನನಗೆ ಬಾಲ್ಯದಲ್ಲಿಯೇ ಈ ವಾತಾವರಣದಲ್ಲಿ ನಾನು ಬೆಳೆದಿದ್ದು. ಪ್ರಾರಂಭದಲ್ಲಿ ಕಾಳಿಂಗನಾವುಡರ ಭಾಗವತಿಯನ್ನು ಕೇಳಿ ನಾನು ಬಹಳ ಅದರಲ್ಲಿ ಮೆಚ್ಚಿಕೊಂಡವ. ನಾನು ಚಿಕ್ಕ ವಯಸ್ಸು, ಆವಾಗಿನ ಬಾಲ್ಯ ಬುದ್ಧಿಗೆ ನಮಗೆ ಯಕ್ಷಗಾನ ಬಿಟ್ಟು ಬೇರೆ ಪ್ರಪಂಚವೇ ಇಲ್ಲ, ಅಷ್ಟು ದೊಡ್ಡ ಕಲೆ ಅದು ಅಂತೇಳಿ ಆಗಿ ಭಾಗವತಿ ಕಲಿಬೇಕು ಅಂತೂ ಮನಸ್ಸು ಇತ್ತು. ಹಾಗಾಗಿ ನಾನು ಅದೇ ವಾತಾವರಣದಲ್ಲಿ ಬೆಳೆದು, ನಮ್ಮ ಊರು ಹಾಗೆ ಕಬ್ಗಾಲ ಬ್ರಹ್ಮೂರು ಅಂತಂದರೆ ಇದು ಒಂದು ಹಂತದ ಯಕ್ಷಗಾನದ ತವರೂರು ಅಂತ ಹೇಳಿದ್ರೆ ತಪ್ಪಿಲ್ಲ. ಇಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕಲಾವಿದರಿದ್ದಾರೆ. ಹಾಗಾಗಿ ಅದೇ ವಾತಾವರಣ, ಅದೇ ಪರಿಸರ, ಅದೇ ಸಮಾಜ ನಮ್ಮ ಪಾಲಿಗೆ ಈ ಯಕ್ಷಗಾನ ಆ ಫೀಲ್ಡ್ನಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ನನಗೆ ಪ್ರಾರಂಭ ಅಂತ ಆಯಿತು. ಅಲ್ಲಿಂದ ಕಲಿಬೇಕಂತ ಕೇಂದ್ರಕ್ಕೆ ಹೋದದ್ದು ಅಥವಾ ಯಾರ ಹತ್ರ ಆದರೂ ಕಲಿತದ್ದು ಹೀಗೇನಾದರೂ ಉಂಟಾ ಸರ್? ಹೌದು, ನಾನು ಆವಾಗ ಈಗ ಪ್ರತಿಯೊಬ್ಬರಿಗೂ ಸಾಮಾನ್ಯ ಹಾಗೆ ಮೊದಲಿನ ಕಾಲದಲ್ಲಿ ಈ ಯಾವುದೇ ಪೋಷಕ ಪಾಲಕ ತಂದೆ ತಾಯಿಗಳು ನಮ್ಮ ಮಕ್ಕಳಿಗೆ ಮತ್ತು ಯಕ್ಷಗಾನ ಬೇಡ ಅಂತ ಹೇಳುವುದು ಜಾಸ್ತಿ ಇದೆ. ಯಾಕೆಂತಂದರೆ ಅದು ಭಾಳ ಕಷ್ಟ. ಹಾಗೆ ಅದೇ ಲೆವೆಲ್ ನಮಗೂ ಸಹ ಏನು ಪೋಷಕರು ಪಾಲಕರು ಅಥವಾ ಉಳಿದ ಹಿರಿಯ ಇವರು ಇದರಲ್ಲೇ ನೀನು ತೊಡಗಿಸ್ಕೋಪ ಅಂತ ಹೇಳಿದವರು ಇಲ್ಲ. ಹಾಗಾಗಿ ಸ್ವತಃ ನಾನು ಕೇಂದ್ರವನ್ನು ಹುಡುಕೊಂತ ಹೋದಾಗ ಕೆರೆಮನೆ ಕೇಂದ್ರ ನಮಗೆ ಸಿಕ್ಕಿತು. ಆವಾಗ ಶಂಭುಡರಿದ್ದರು. ಕಲೀಲಿಕ್ಕೆ ಬರುವಾಗ ಎಷ್ಟೊಂದು ಆಸಕ್ತಿ. ನಾನು ಮಳೆಯಲ್ಲೆಲ್ಲ ತೊಯ್ದುಕೊಂಡು ಕೇಂದ್ರ ಹುಡುಕೊಂತ ಹೋಗುವಾಗ ನೋಡಿಕೊಂಡು ಏನು ಆಸಕ್ತಿಯಿಂದ ಬರುವಾಗ ಮಕ್ಕಳು ಅಯ್ಯೋ ಅಂತ ಅನಿಸೋದು. ಆದರೆ ಬರ್ತಾ ಇವರು ಮುಂದೆ ಏನಾಗ್ತಾರೆ ಅಂತ ಗೊತ್ತಾಗೋದಿಲ್ಲ. ಸರಿ, ನೀನು ಇಂಥ ತಾರೀಕಿಗೆ ಇಂಟ್ರು ಉಂಟು, 100-150 ಜನ 200 ಜನ ಬರ್ತಾರೆ, ಅಲ್ಲಿ ಪಾಸ್ ಆದರೆ ನಿನ್ನನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ತೇವೆ ಅಂತ ಹೇಳಿದ್ರು. ನಾನು ಅಲ್ಲಿ ಸೆಲೆಕ್ಟ್ ಆಗಿ ನಮ್ಮ ಆವಾಗ ಕೇಂದ್ರದ ಗುರುಗಳು ವೆಂಕಟರಮಣ ಹೆರಂಜಾರು ಅಂತೇಳಿ ನೃತ್ಯಾಭ್ಯಾಸಕ್ಕೆ ಗರ್ತಿಕೆರೆ ಕೃಷ್ಣಮೂರ್ತಿ ಅವರು ಮೊದಲೇಗಾರಿಕೆಗಿದ್ದರು. ಹೀಗೆ ಒಂದು 2-3 ಜನ ಶಿಕ್ಷಕರು ಆ ಕೇಂದ್ರದಲ್ಲಿ ಆವಾಗ ಇದ್ದರು. 1 ವರ್ಷ ನಾವು ಅಲ್ಲಿ ಶಾಸ್ತ್ರೀಯವಾಗಿ ಅಭ್ಯಾಸ ಮಾಡಲಿಕ್ಕೆ ನನಗೆ ಅನುಕೂಲ ಆಯಿತು. ಈ ಕೇಂದ್ರಕ್ಕೆ ಹೋಗುವ ಪೂರ್ವದಲ್ಲಿ ಸರ್ ಎಲ್ಲಾದರೂ ನಿಮ್ಮ ಊರಿನಲ್ಲ ಸುತ್ತಮುತ್ತ ವೇಷ ಏನಾದರೂ ಮಾಡಿದ್ರ ಸರ್? ಅದಕ್ಕೂ ಪೂರ್ವದಲ್ಲಿ ಮಾಡಿದ್ದೇನೆ. 1-2 ವೇಷ ಇರಬಹುದು. ಸರಿ ಸರ್. ಅದರಲ್ಲಿ ಒಂದು ವೇಷದಲ್ಲಿ ಭಾಳ ಗಂಡಾಂತರ ಆಗಿ ಹೋಯ್ತು ನನಗೆ. ಅದು ನಮ್ಮ ಇಲ್ಲಿ ಆವಾಗ ಹಿರಿಯ ಕಲಾವಿದರು ನಾರಾಯಣ ಹೆಬ್ಬಾರ್ ಅಂತೇಳಿ ದಕ್ಷಿಣೋತ್ತರ ಕನ್ನಡದಲ್ಲಿ ಒಳ್ಳೆಯ ಹೆಸರು ಮಾಡಿದವರು. ಆವಾಗ ಅವರು ಎದುರಿಗೆ ಪಾತ್ರ ಆಗಿತ್ತು. ನಾನು ಅವಾಗೇನೂ ಕಲ್ತಿಲ್ಲ. ಹಾಗಂತ ಲಯದ ಹಿಡಿತ ಚೆನ್ನಾಗಿಯೇ ಇದೆ.
ಆ ಲಯದಲ್ಲಿ ನಾನು ಯಾವುದೋ ಒಬ್ಬ ಭಾಗವತ ಪದ್ಯ ಹೇಳಿದರೆ ಅದಕ್ಕೆ ನಾನು ನೃತ್ಯ ಚೆನ್ನಾಗಿ ಹೊಡಿತೇನೆ ಕಲಿಯುವ ಪೂರ್ವದಲ್ಲಿ. ಆದರೆ ಅದು ತಾಳ ಯಾವುದೋದಲ್ಲ ಏನೋ ಗೊತ್ತಿಲ್ಲ. ಅದು ಅಗ್ರಪೂಜೆ ಪ್ರಸಂಗ. ಅಲ್ಲಿ ಶಿಶುಪಾಲ ಅಂತ ಹೇಳುವಾಗ ಎರಡು ಪದ್ಯ ಇತ್ತು. ಒಂದನೇ ಪದ್ಯದಲ್ಲಿ ಸರಿಯಾಗಿ ಆಯಿತು, ಎರಡನೇ ಪದ್ಯಕ್ಕೆ ಏನೂ ಮರವಾಗಿ ಶಿಶುಪಾಲ ಅಂತ ಹೇಳುವ ಬದಲಿಗೆ ಭೀಮ ಅಂತ ಕರೆದಿದ್ದೇನೆ. 4 ಬಾರಿ ಭೀಮ ಅಂತ ಕರೆದ ಮೇಲೆ ಅವರೇ ಹೇಳಿದರು, ನೀನು ಭೀಮನನ್ನು ಮುಂದೆ ಮಾಡ್ಕೊಂಡು ಒಂದು ತಟ್ಟೆ ಇಟ್ಕೊಂಡು ಸುಮಾರು ನಿನಗೆ ಸಂಪಾದನೆ ಆಗ್ತದೆ ಅಂತ ಹೇಳ್ಬಿಟ್ರು. ಸರಿ ಸರಿ ಸರಿ. ನನಗೆ ಅಲ್ಲಿ ಅಫೆಕ್ಟ್, ನನಗೇನಾಯಿತು, ಇದು ನಮಗೆ ಭಾಳ ಕಷ್ಟ ಅಂತ ಆಗಿ ಹೋಗಿತ್ತು. ಯಕ್ಷಗಾನ ಕಷ್ಟ ಅಂತ, ಭಾಳ ಕಷ್ಟ. ಯಾಕೆಂತಂದರೆ ಈ ರೀತಿ ಮರವೇ ಆಗ್ತದೆ. ಹೀಗೆ ಇಷ್ಟೊಂದು ಕಾಸ್ಟ್ಯೂಮ್ಸ್ಗಳನ್ನೆಲ್ಲ ಕಟ್ಕೊಂಡು ಆ ವಿಷಯಗಳನ್ನು ಕಲ್ಪನೆ ಮಾಡ್ಕೊಂಡು ಅರ್ಥನೂ ಹೇಳುವುದು ಇವೆಲ್ಲ ಭಾಳ ಕಷ್ಟದ ಕೆಲಸ ಅಂತ ಅನಿಸಿತ್ತು. ಒಮ್ಮೆ ಭಾಳ ಹಿಂಜರಿದಿದ್ದೆ ನಾನು. ಆದರೂ ನನಗೆ ಕೆರೆಮನೆ ಕೇಂದ್ರದಲ್ಲಿ ಶಿಕ್ಷಣ ಮುಗಿಸಿದ ನಂತರದಲ್ಲಿ ಅಲ್ಲಿಂದ ಸ್ವಲ್ಪ ನಾನು ಮೊದಲು ಸ್ತ್ರೀವೇಷಕ್ಕೆ ಕರೀತಾ ಇದ್ದರು. ಸ್ತ್ರೀವೇಷ ಈಗಲೂ ಹಾಗೆ ಭಾಳ ಅಂದರೆ ಕೊರತೆ ಇದೆ. ಸ್ವಲ್ಪ ಮಾಡಿದರು, ಅವ ಬೇಕು ಅದಕ್ಕೊಂದು ಬೇಕು ಇದಕ್ಕೊಂದು ಬೇಕು. ಆವಾಗ ಸ್ತ್ರೀವೇಷಕ್ಕೆ ಹೋಗೋದು ಜಾಸ್ತಿ ಇತ್ತು. ನಾನು ಸ್ತ್ರೀವೇಷ ಅದು ಎಷ್ಟು ಚೆನ್ನಾಗಿ ಇದೆ ಅಂತೇಳಿ ಪ್ರೇಕ್ಷಕರು ಚೆನ್ನಾಗಿದೆ ಅಂತ ಹೇಳಿದರೆ ಅದಕ್ಕೆ ಹೊಣೆಗಾರನ ಅಲ್ಲ. ಅಂದರೆ ಬಹುಮುಖ್ಯವಾಗಿ ವೇಷ ಮಾಡುವ ಒಬ್ಬ ಕಲಾವಿದನಿಗೆ ಅಂಗಾಂಗಗಳು, ಅಪೇಸ್ ಅಥವಾ ಬಣ್ಣಗಾರಿಕೆ, ಉಳಿದ ಪ್ರಸಾಧನಗಳು ಅತ್ಯುತ್ತಮವಾಗಿ ಇರಲೇಬೇಕು. 100,000 ಜನ ಪ್ರೇಕ್ಷಕರನ್ನು ನಾವು ಹಿಡಿಬೇಕಲ್ವ. ಹೌದು. ಇಷ್ಟಾಗಬೇಕಾದ್ರೆ ನನ್ನಂಥವನು ಸ್ತ್ರೀವೇಷಕ್ಕೆ ಅಲ್ಲಿ ಯೋಗ್ಯ ಅಲ್ಲ ಅಂತಲೂ ನನಗೆ ಕಲ್ಪನೆ ಇದ್ದರೂ ಬೇರೆ ಅವಕಾಶಗಳು ನಮಗಿಲ್ಲಲ್ಲ. ಹಾದಾರದು ಅಂತ ಮಾಡ್ತಾ ಬಂದದ್ದು ಉಂಟು. ಇದು ಕೆರೆಮನೆ ಮೇಳದ ನಂತರದಲ್ಲಿ ಬಯಲಾಟದ ತಿರುಗಾಟಗಳಲ್ಲಿ. ಬಯಲಾಟ ಅಂದರೆ ಲೋಕಲ್ ಬಯಲಾಟ. ಸರಿ. ಹಾಗಂತ ಮಾರನೇ ವರ್ಷವೇ ನಾನು ಗುಂಡಬಾಳ ಮೇಳಕ್ಕೆ ಸೇರಿದ್ದೇನೆ. ಗುಂಡಬಾಳ ಮೇಳ ಭಾಳ ಸ್ಟ್ಯಾಂಡರ್ಡ್ ಮಟ್ಟದಲ್ಲಿ ನಡೀತಾ ಇತ್ತು ಆವಾಗ. ಆವಾಗ ಈಗ ಗುಂಡಬಾಳ ಮೇಳಕ್ಕೆ ಸೇರಿದಾಗ ಆ ಮೇಳದ ವ್ಯವಸ್ಥೆ ಇರ್ಬೋದು ಅಥವಾ ಮೇಳದ ಕಲಾವಿದರ ಒಡನಾಟ ಅದೆಲ್ಲ ಹೇಗಿತ್ತು ಸರ್? ಪ್ರಾಥಮಿಕವಾದ ಗುಂಡಬಾಳ ಮೇಳ ನನಗೆ ಬಹಳ ಪ್ಲಸ್ ಪಾಯಿಂಟ್ ಆಗಿ ಕಂಡು ಬಂದಿದೆ. ಯಾಕೆಂತಂದರೆ ಬಹುಶಃ ಟೆಂಟಿನ ಮೇಳದಲ್ಲೂ ಅಷ್ಟು ಕಲಾವಿದರು ಇಲ್ಲವೇನೋ. ಆವಾಗಿನ ಗುಂಡಬಾಳ ಸಾಮಾನ್ಯ 95, 96 ಜನ ಇರಬೇಕು, 95 ಇರಬೇಕು. ಕಣ್ಣಿ ಗಣಪತಿ ಭಟ್ರು, ಯಲಗುಪ್ಪ ಸುಬ್ರಹ್ಮಣ್ಯ, ಪುರಂದರ ಹೆಗಡೆ ಕಾರ್ಗಲ್, ಬಾಡ ಉಮೇಶ್ ಭಟ್ರು, ಕೃಷ್ಣ ಭಾಗವತ ಬೆಳ್ಳಿಮಕ್ಕಿ, ಧಾರೇಶ್ವರ ಮೋಹನ ಹಾಸ್ಯ, ಹೀಗೆ ಒಳ್ಳೊಳ್ಳೆ ಕಲಾವಿದರ ಒಂದು ಕೂಟ ಇತ್ತು. ರೋಮಾಂಚನ ಆಗ್ತಾಯಿತ್ತು. ನಾನು ಸತ್ಯಹರಿಶ್ಚಂದ್ರದಲ್ಲಿ ಒಂದು ಲೋಹಿತಾಶ್ರಮ ಮಾಡಿದಾಗ ಅಲ್ಲಿ ನಾನು ಬಿದ್ದುಕೊಂಡಿರ್ತಾನಲ್ಲ, ನನಗೆ ಕಣ್ಣೀರು ತಡಿಲಿಕ್ಕೆ ಆಗೋದಿಲ್ಲ. ದುಃಖಾಂತ ನಾಟಕವನ್ನು ಅರ್ಥ ಮಾಡಿಕೊಂಡು ಆ ಕಲಾವಿದರು ಅಷ್ಟೊಂದು ಪೂರಕವಾಗಿ ಇದ್ದರು ಆ ವೇಳೆಯಲ್ಲಿ. ಅದೆಲ್ಲ ನಮಗೆ ಭಾಳ ನೆನಪಿನ ಸಂಗತಿ. ಅಲ್ಲಿ ಎಷ್ಟು ವರ್ಷ ತಿರುಗಾಟ ಮಾಡಿದ್ರಿ ಸರ್? ಅಲ್ಲಿಗೆ ಪ್ರಥಮ ಒಂದು ವರ್ಷದಲ್ಲಿ ನಮ್ಮ ಮನೆಯ ಸಮಸ್ಯೆಯಿಂದ ನಾನು ಬಿಡಬೇಕಾಗಿ ಬಂತು. ಆಮೇಲೆ ಮತ್ತೆ ಇಲ್ಲಿ ಲೋಕಲ್ಲಿ ಬಯಲಾಟಗಳಿಗೆ ಹೋಗ್ತಾ ಇದ್ದೆ. ಹಾಗೆ ಒಂದು 4 ವರ್ಷ ಇಲ್ಲಿ ಬಯಲಾಟವನ್ನೇ ಮಾಡ್ಕೊತಾ ಇರೋದು. ಅಂದರೆ ಈ ಬಯಲಾಟ ಮಾಡುವಾಗ ನೀವು ಸ್ತ್ರೀವೇಷಕ್ಕೆ ಮಾಡ್ತಾ ಇದ್ರ? ಇಲ್ಲ, ಆಮೇಲೆಲ್ಲ ನಾನು ಪುರುಷ ವೇಷಕ್ಕೆ, ಕುಂಡ ವೇಷಕ್ಕೆ ಹೋಗ್ತಾ ಇದ್ದೆ. ಸರಿ. ಅಂದರೆ ಒಂದು ವರ್ಷ ಸರ್ವೀಸು ಕೆಲವಷ್ಟು ಆಗಿತ್ತು.
ಸಾಮಾನ್ಯ ಕುಮಾರ ವೇಷಗಳ ಅಂದರೆ ಕೇದಿ ಮುಂದೆ ವೇಷಗಳಿಗೆ ನನ್ನನ್ನು ಕರಿತಾ ಇದ್ದರು. ತುಂಬ ಆವಾಗ ತುಂಬ ಆಟಗಳು ಈ ಲೋಕಲ್ ಆಟ ತುಂಬ ಆಗ್ತಾಯಿತ್ತು. ಅದಕ್ಕೆಲ್ಲ ನನ್ನನ್ನು ಪುರುಷ ವೇಷಕ್ಕೆ ಪುಂಡು ವೇಷಕ್ಕೆ ಕರೀತಿದ್ರು. ಅಲ್ಲಿ ಸ್ವಲ್ಪ ನಮಗೆ ಹೆಚ್ಚಿನ ಅನುಕೂಲತೆ ಮತ್ತು ತರಬೇತಿಗೆ ಅನುಕೂಲ ಆಯಿತು, ಹೆಲ್ಪ್ ಆಯಿತು ಅದು. ಹೌದು. ಮುಂದೆ ನಿಮ್ಮ ಯಕ್ಷ ಜೀವನ ಹೇಗೆ ಮುಂದುವರಿತು ಸರ್? ಹಾಗೆ ನಾನು ಮತ್ತೆ ಆ ಗುಂಡಬಾಳದಲ್ಲಿ ಕೆಕ್ಕಾರ್ ನಾರಾಯಣ ಭಟ್ ಅಂತ ಯಜಮಾನರಿದ್ದರು. ಅವರು ನನ್ನಿದ್ದಲ್ಲಿ ಬಂದರು, ಪುಂಡು ವೇಷಕ್ಕೆ ಬೇಕಾಗಿತ್ತು ಅಂತ ಹೇಳಿದರು. ಆವಾಗ ಮನೆಯಲ್ಲೂ ಸಮಸ್ಯೆ ಇದ್ರೂ ಆ ವರ್ಷ ಹೋದೆ. ಸಾಮಾನ್ಯ ನಾನು ಮುಖ್ಯ ಪುಂಡು ವೇಷಧಾರಿಯಾಗಿ ಹೋಗಿದ್ದೆ. ಒಂದೊಂದು ಪ್ರಸಂಗ ಆವಾಗೆಲ್ಲ ಅಲ್ಲಿ ಬಹುಶಃ ಬೆಳತನಕದ ಪ್ರೋಗ್ರಾಮು ಆಗಲೇಬೇಕಾದದ್ದು. ಒಂದೇ ಪ್ರಸಂಗ ಇಟ್ಟು ಬೆಳಗ್ಗೆ ಮಾಡೋದು. ಈಗ ಒಂದು ಮಾರುತಿ ಪ್ರತಾಪವನ್ನು ಕೃಷ್ಣನ ಕೊಟ್ಬಿಟ್ರೆ ಬೆಳತನಕ ಇರಬೇಕಾಗ್ತದೆ ಕೃಷ್ಣ. ಹಾಗೆ ಅಲ್ಲಿ ನನಗೆ ಸಾಕಷ್ಟು ಗುಂಡಬಾಳ ಮೇಳ ರೂಢಿಗೆ, ಪ್ರಾಕ್ಟೀಸಿಗೆ, ನಮ್ಮ ನಾಲೆಜಿಗೆ ಭಾಳ ಒಳ್ಳೆಯ ಮೇಳ. ಬೇಕಾದಷ್ಟು ಅವಕಾಶಗಳನ್ನು ನಾವು ಉಪಯೋಗ ಮಾಡ್ಬೋದು. ಅದರಲ್ಲಿ ಯಾರ ಬೇರೆ ಹಿಡಿತಗಳಿಲ್ಲ. ಆದರೆ ಅಲ್ಲಿಯ ಹಿರಿಯ ಕಲಾವಿದರಿಂದ ಆ ಪ್ರಸಂಗದ, ಆ ಪಾತ್ರದ, ಆ ಪದ್ಯದ ನಡೆ ಹೇಗೆ, ಅರ್ಥಗಾರಿಕೆ ಹೇಗೆ ತಿಳ್ಕೊಂಡು ಮಾಡಬೇಕು. ಅಲ್ಲಿ ಬೆಳೀಲಿಕ್ಕೆ ಸೂಕ್ತ ಆಗುತ್ತದೆ. ಅದು ಹೋಗ್ತಾ ಇದ್ದರೆ ಹೋಗ್ತಾನೆ ಇರುತ್ತೆ, ಬಿಟ್ಬಿಡ್ತಾರೆ ಅವನನ್ನು. ಇವು ಅದೇ ಸರಿ ಅಂತ ಹೇಳ್ಕೊತ ಹೋಗೋದು ಅದಲ್ಲ, ತಾನು ಮಾಡಿದ್ದೆ ಸರಿ ಅಂತ. ಹೌದು. ಹಾಗಾಗಿ ತಿಳ್ಕೊಳ್ಬೇಕು, ಅದರಲ್ಲಿ ಬೆಳೆಯಬೇಕು ಅನ್ನೋ ಮನಸ್ಥಿತಿ ಇದ್ದರೆ ಅದನ್ನು ಫಾಲೋ ಮಾಡಬೇಕು. ಹೌದು. ಮುಂದೆ ಗುಂಡ್ಬಾಳದಲ್ಲಿ ಎಷ್ಟು ವರ್ಷ ಮಾಡ್ತೀರಿ ಸರ್? ಗುಂಡ್ಬಾಳದಲ್ಲಿ ನಾನು ಒಂದು 4-5-6 ವರ್ಷ ಇದ್ದೇನೆ. ಮಧ್ಯೆ ಮಧ್ಯೆ ಗ್ಯಾಪು ಕೊಟ್ಟಿದ್ದೇನೆ. ಜೊತೆಗೆ ಮತ್ತೆ ಹೇಳಿದ್ನಲ್ಲ, ಫಸ್ಟ್ ವರ್ಷ ಗುಂಡ್ಬಾಳಕ್ಕೆ ಹೋಗಿ ಮನೆಗೆ ಬಂದಾಗ ಸಂಗೀತ ಅಭ್ಯಾಸ ಮಾಡಿದೆ ನಾನು. ಇಲ್ಲಿ ಷಡಕ್ಷರಿ ಗವಾಯಿಗಳು ಅಂತಿದ್ದರು, ಕುಮಟದಲ್ಲಿ ಅವರು ಕ್ಲಾಸ್ ನಡೀತಾ ಇತ್ತು. ಶಾಸ್ತ್ರೀಯ ಗಾಯನದ ಅಭ್ಯಾಸಗಳನ್ನು ಜೂನಿಯರ್ ಸೀನಿಯರನ್ನು ಮುಗಿಸಿದ್ದೇನೆ. ಅಂದರೆ ಇದೆಲ್ಲ ಮಧ್ಯೆ ಮಧ್ಯೆ ನಡೀತಾನೆ ಇದೆ. ಸರಿ. ಗುಂಡ್ಬಾಳ ಮೇಳಕ್ಕೆ ಹೋದಾಗ ಮತ್ತೆ ನಂದು ಒಂದು ಮೈನಸ್ ಪಾಯಿಂಟ್ ಅಂತ ಹೇಳ್ಬೋದೇನೋ ಗೊತ್ತಿಲ್ಲ. ಯಾವುದೇ ಆಗಲಿ ಸ್ವಲ್ಪ ಆಳಕ್ಕೆ ಇಳಿಯುವ ಯೋಜನೆ ಉಂಟು. ಈಗ ಯಕ್ಷಗಾನದಲ್ಲಿ ನಾವು ಒಂದು ಶ್ರೇಷ್ಠ ಮಟ್ಟದ ಒಂದು ವ್ಯಕ್ತಿಗಳಾಗಬೇಕು ಅಂತೇಳಿ ಅದ್ರ ಮತ್ತೆ ಇನ್ನೇನು ಮಾಡೋಣ. ಆವಾಗ ಒಂದು ನಾಟ್ಯಶಾಸ್ತ್ರವನ್ನು ಅಭ್ಯಾಸ ಮಾಡಬೇಕು. ಅದಕ್ಕಾಗಿ ಭರತನಾಟ್ಯ ಕ್ಲಾಸಿಗೆ ಹೋಗ್ತಾಯಿದ್ದೆ. ಗುಂಡ್ಬಾಳದಲ್ಲಿ ಮೇಳದಲ್ಲೇ ಇದ್ದುಕೊಂಡು ಭರತನಾಟ್ಯ ಕ್ಲಾಸಿಗೆ ಹೋಗ್ತಾಯಿದ್ದೆ. ಅದೇ ಟೈಮಲ್ಲಿ ಕೆರೆಮನೆ ಮೇಳದಲ್ಲೂ ಇದ್ದೆ. ಕೆರೆಮನೆ ಮೇಳದಲ್ಲಿ ಆಟ ಇಲ್ಲದೆ ಹೋದಾಗ ಗುಂಡ್ಬಾಳದಲ್ಲಿದ್ದೆ. ಗುಂಡ್ಬಾಳದ ಮೇಳದಲ್ಲಿ ಇದ್ದುಕೊಂಡು ಭರತನಾಟ್ಯ ಕ್ಲಾಸಿಗೆ ಹೋಗ್ತಾಯಿದ್ದೆ. ಇದ್ದ ಗ್ಯಾಪ್ ಟೈಮಲ್ಲಿ ಅಲ್ಲಿ ಚೌಕಿಯಲ್ಲೋ ಅಥವಾ ಅಡುಗೆ ಮನೆಯಲ್ಲೇ ಇದ್ಕೊಂಡು ಪ್ರಾಕ್ಟೀಸ್ ಮಾಡೋದು ಉಂಟು ಭರತನಾಟ್ಯಗಳನ್ನು. ಅದೊಂದು ನಾಟ್ಯಕ್ಕೆ ಒಂದು ಸೂತ್ರ, ಒಂದು ಹೆಲ್ಪ್ ಆಗ್ತದೆ. ಯಕ್ಷಗಾನದ ನಾಟ್ಯಕ್ಕೆ ಸ್ವಲ್ಪ ಸಹಾಯ. ಹೌದು, ಅದಕ್ಕೆ ಸೂಕ್ತ ಆಗ್ತದೋ ಏನೋ ಅನ್ನುವ ಒಂದು ಕಲ್ಪನೆ ಮೇಲೆ. ಅದರಲ್ಲಿ ಜೂನಿಯರ್ ಸೀನಿಯರನ್ನು ಮುಗಿಸಿದ್ದೇನೆ. ವಿದ್ವತ್ ಪೂರ್ವಾರ್ಧದ ಸ್ವಲ್ಪವರೆಗೂ ಹೋಗಿದ್ದೆ ನಾನು. ಕೆರೆಮನೆ ಮೇಳದಲ್ಲೂ ಇದ್ದೆ. ಇದೆಲ್ಲವುಗಳನ್ನು ಸೇರಿ ಒಂದು ಪ್ರತ್ಯೇಕ ನೃತ್ಯ ಶೈಲಿಯ ಒಂದು ಏಕವ್ಯಕ್ತಿಯಾಗಿ ಮಾಡೋಣ ಅಂತಲೂ ಲೆಕ್ಕ ಹಾಕಿ ಒಂದು ನೃತ್ಯಾರ್ಪಣ ಅಂತ ಮಾಡಿದ್ದೆ. ಸುಮಾರು ಪ್ರೋಗ್ರಾಮ್ ಮಾಡಿದೆ ನಾನು. ಪೌರಾಣಿಕ ಹಿನ್ನೆಲೆಯನ್ನು ಒಳಗೊಂಡಿರುವುದ ಪೀಸುಗಳನ್ನು ಇಟ್ಟುಕೊಂಡು 2 ತಾಸಿನ ಕಾರ್ಯಕ್ರಮ ಒಬ್ಬನೇ ಕೊಡ್ತಾಯಿದ್ದೆ. ಏಕವ್ಯಕ್ತಿಯಾಗಿ ಲೈವ್ ಹಿಮ್ಮೇಳಗಳಿಲ್ಲದೆ. ಅಂತಂದರೆ ಈಗ ಸಣ್ಣ ಸಣ್ಣ ಮನೆಗೆ ಅಂಗಳದಲ್ಲಿ ಸಣ್ಣ ಸಣ್ಣ ಕಾರ್ಯಕ್ರಮಗಳಲ್ಲಿಯೂ ಒಂದು ಕಾರ್ಯಕ್ರಮ ಸಡನ್ನಾಗಿ ಮಾಡುವ ಹಾಗೆ ಥಟ್ ಅಂತ ಒಂದು ತಾತ್ಪೂರ್ತಿಕ ಬೇಕಾಗುವುದಕ್ಕೆ ಮೈಕ್, ವೇಷಕ್ಕೆ ನಾನು ಒಬ್ಬ. ನಡೀತಾ ಇತ್ತು, ತುಂಬ ನಡೆದಿದೆ. ಪೌರಾಣಿಕದ್ದು ನಡೆದಿದೆ. ಕಡೆ ಐತಿಹಾಸಿಕ ಮಾಡಿದೆ 2ನೇ ವರ್ಷ. ಐತಿಹಾಸಿಕ ಕಂಪ್ಲೀಟ್ ಕನ್ನಡದ ಕಡುಗೊಲಿಗಳು ಅಂತೇಳಿ ಆ ಶ್ರೇಷ್ಠ ವ್ಯಕ್ತಿಗಳನ್ನು ಮಾಡಿಕೊಂಡು ಪದ್ಯ ರಚನೆ ಎಲ್ಲ ಮಾಡಿಕೊಂಡು ಅದು ಒಂದು ಸೀಸನ್ ಮಾಡಿದ್ದೇನೆ. ಅಂದರೆ ಅದು ಹೇಗೆ ಮಾಡ್ತಿದ್ರಿ ಸರ್? ಈಗ ಪದ್ಯವನ್ನು ಈ ಹಿಮ್ಮೇಳ ಇಲ್ಲದೆ ನೀವು ಒಬ್ಬರೇ ಪದ್ಯವನ್ನು ಹಾಡಿ ನೀವೇ ನೃತ್ಯ ಮಾಡೋದು ಅಥವಾ ಯಾವ ರೀತಿ ಸರ್? ಅಲ್ಲ, ಅದು ಆಡಿಯೋ ತಗೊಳ್ಳೋದು. ಸ್ಟುಡಿಯೋದಲ್ಲಿ ಸ್ಟ್ಯಾಂಡರ್ಡ್ ಆಗಿ ಆಡಿಯೋ ಈಗ ಮಾಡ್ಕೊಂಡಿದ್ದಾರೆ. ನಿನಾದ ರಾಮಣ್ಣ ಇವರಿಂದ ನಾನು ಅಲ್ಲಿ ಹಿಮ್ಮೇಳದ ಕಲಾವಿದರನ್ನೆಲ್ಲ ಕರ್ಕೊಂಡು ಹೋಗಿ
ನಮಗೆ ಬೇಕಾಗುವ ಹಾಗೆ ಸೆಟ್ ಮಾಡಿಕೊಳ್ಳೋದು. ಅಲ್ಲಿ ನಾನು ನೃತ್ಯವನ್ನು ಮಾಡಿ ಅವರಿಗೆ ಕಾಣಿಸ್ಬೇಕಾಗ್ತದೆ, ಹೀಗೆ ನಾನು ಮಾಡುವವನು ಅಂತ. ಯಾಕಂದರೆ ನಿಮಗೆ ಇಲ್ಲಿ ಚಾಲ ಈಗೆಲ್ಲ ಬೇಕಾಗ್ತದೆ, ಎಲ್ಲ ಅನುಕೂಲ ಆಗುವ ಹಾಗೆ ಅದು ಅಡುಗೆ ಇಟ್ಕೊಂಡು ನಾನು ಕಾರ್ಯಕ್ರಮ ಮಾಡ್ತಾಯಿದ್ದೆ. ಸರಿ ಸರಿ ಸರಿ. ಅದು ಚೆನ್ನಾಗಿ ನಡೀತಾ ಇತ್ತು. ಯಾಕೆಂತಂದರೆ ಶಾರ್ಟಲ್ಲಿ ತಕ್ಷಣ ಆಗಿಬಿಡ್ತದೆ, ಅಮೌಂಟಿನ ತಲುಪಿಸಿ ಇರುವುದಿಲ್ಲ, ಕಡಿಮೆ ಖರ್ಚಲ್ಲಿ ಆಗುವಂಥ. ಮಾಡುವ ಆಡಿಸುವವನಿಗೆ ಏನು ಕೊಟ್ಟು ನಡೀತದೆ. ಸರಿ. ನನಗೂ ಖರ್ಚು ಏನೂ ಇರುವುದಿಲ್ಲ, ಕಷ್ಟ ಇದೆ, ಹೌದು, ಬೆಳೀತದೆ. ಅದಕ್ಕೆ ಇದೆಲ್ಲ ದೃಷ್ಟಿಯಲ್ಲಿ ಆಗ ಮಾಡಿದೆ. ಅದು ಎಷ್ಟು ವರ್ಷ ಮಾಡಿದ್ರಿ ಸರ್? ಅದು ಒಂದು 3-4 ವರ್ಷ ಮಾಡಿದ್ದೆ. ಆಮೇಲೂ ಸಹ ಸ್ವಲ್ಪ ಅನಾರೋಗ್ಯ ನನಗೆ ಸ್ವಲ್ಪ ಕಾಡಿತು ದೈಹಿಕವಾಗಿ. ಈಗ ಅದರಲ್ಲಿಯೂ ನಾವು ಮೊದಲೇ ಹೇಳಿದಾಗೆ 100,000 ಜನ ಪ್ರೇಕ್ಷಕರನ್ನು ಹಿಡಿದುಕೊಳ್ಬೇಕು, ಅಷ್ಟನ್ನು ಹಿಡಿದಿಟ್ಕೊಳ್ಬೇಕು ಅಂತ ಆದರೆ ನಮ್ಮ ಇಡೀ ಶರೀರ ಅದಕ್ಕೆ ಭಾಳ ಪ್ರಾಮುಖ್ಯ ಕೊಡ್ತದೆ. ನಮಗೆ ಹಿಮೋಗ್ಲೋಬಿನ್ ಡೌನ್ ಆಗಿ ದೈಹಿಕವಾಗಿ ನಾನು ಕ್ಷೀಣಿಸಿದವಾಗ ಅಲ್ಲಿ ಒಬ್ಬನೇ ವ್ಯಕ್ತಿ ನೃತ್ಯಾಭಿನಯ ಮಾಡ್ತಾನಂತಾದರೆ ಸಂಪೂರ್ಣವಾಗಿ ನಾವು ಏನನ್ನು ಕೊಟ್ಟ ಹಾಗೆ ಆಗೋದಿಲ್ಲಲ್ಲ. ಇದನ್ನು ನಾವು ತಿಳ್ಕೊಳ್ಬೇಕು. ಈಗ ಇಲ್ಲಿ ನನ್ನದು ಅಂತೇಳಿ ನಾನು ಮಾಡ್ತಾ ಹೋಗೋದಲ್ಲ, ಪ್ರೇಕ್ಷಕರಿಗೆ ಬೇಕು ಬೇಡ ಅನ್ನೋದನ್ನು ಬೇಕನ್ನು ನೋಡಬೇಕಲ್ಲ ನಾನು. ಹಾಗಾಗಿ ಅದನ್ನು ಅಲ್ಲಿಗೆ ನಿಲ್ಲಿಸಿದೆ. ಸರಿ. ಹಾಗಂತ ಕೆರೆಮನೆ ಮೇಳಕ್ಕೆ ಹೋಗ್ತಾ ಇದ್ದೆ. ಅಲ್ಲಿಂದ ಮತ್ತೆ ಕೆರೆಮನೆ ಮೇಳಕ್ಕೆ ಕೆರೆಮನೆ ಮೇಳದಲ್ಲಿ ಬಿಡಿ ಸರ್. ಕೆರೆಮನೆ ಮೇಳದ ವ್ಯವಸ್ಥೆಗಳು ಅಥವಾ ಅಲ್ಲಿಯ ಪರಿಸರ ಅದು ಹೇಗೆ ಸರ್? ಕೆರೆಮನೆ ಮೇಳದ ವ್ಯವಸ್ಥೆ ಚೆನ್ನಾಗಿದೆ. ನಾನು ತಿಳಿದ ಪ್ರಕಾರ ಉಳಿದ ಮೇಳಗಳಿಗಿಂತ ಊಟ ತಿಂಡಿ ಅಥವಾ ವಸತಿಯ ಸೌಕರ್ಯವಾಗಲಿ ಪ್ರಯಾಣವಾಗಿ ಆಗಲಿ ಅತ್ಯುತ್ತಮವಾಗಿದೆ. ಈಗ ನಮ್ಮ ದೇಶದೊಳಗೆ ನಾವು ತಿರುಗಾಡೋದಾದರೂ ಆ ಟ್ರೈನು ಅಥವಾ ಫ್ಲೈಟ್ ಹತ್ತೇವೆ. ಈಗ ನಾವು ದಿಲ್ಲಿ, ಗುವಾಹತಿ, ಅಗರ್ತಲ್ಲ ಅಲ್ಲೆಲ್ಲ ಹೋಗುವಾಗ ಫ್ಲೈಟ್ ಹೋಗ್ತೀವಿ ಅಂತಂದರೆ ಹೋಗಲಿಕ್ಕೆ ಬರಲಿಕ್ಕೆ ಜರ್ನಿಗೆ ಏನೂ ಸಮಸ್ಯೆಗಳಿಲ್ಲ. ಹೋದಾಗಲೂ ಒಂದು ಸ್ಟ್ಯಾಂಡರ್ಡ್ ಮಟ್ಟದ ನಮಗೆ ವ್ಯವಸ್ಥೆಗಳೇ ಇದ್ದಿರ್ತವೆ. ಸಾಮಾನ್ಯ ಗೌರ್ಮೆಂಟ್ ಫಂಕ್ಷನ್ಗಳು ಜಾಸ್ತಿ ಇರ್ತವೆ ಅಲ್ಲಿ. ಅದಕ್ಕೆ ಉತ್ತಮವಾದ ವ್ಯವಸ್ಥೆ ಕೊಟ್ಟಿಟ್ಟಿರ್ತಾರೆ. ಸರ್, ಈಗ ಕೆರೆಮನೆ ಮೇಳ ಅಂದಮೇಲೆ ನೀವು ಹೇಳಿದಾಗೆ ಬೇರೆ ದೇಶಕ್ಕೆ ಅಥವಾ ಬೇರೆ ರಾಜ್ಯಗಳಿಗೆಲ್ಲ ಹೋಗಿ ಪ್ರದರ್ಶನವನ್ನು ನೀಡುವಂಥ ಮೇಳ. ಈಗ ಸಹಜವಾಗಿ ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋದಾಗ ಅವರಿಗೆ ಇಲ್ಲಿಯ ಭಾಷೆಗಳು ಬರುವುದಿಲ್ಲ ಸರ್. ನೀವು ಅದನ್ನು ಯಕ್ಷಗಾನವನ್ನು ಅಲ್ಲಿ ಯಾವ ರೀತಿಯಾಗಿ ಪ್ರಸ್ತುತಪಡಿಸ್ತೀರಿ ಸರ್, ಅಂದರೆ ಅವರಿಗೆ ಮುಟ್ಟುವ ಹಾಗೆ? ನಿಜವಾಗಿ ಈಗ ಮೊದಲು ಕಾರಂತರು ಅಥವಾ ಮಹಾಬಲೇಶ್ವರರು ಕೆಲವಷ್ಟು ಅದ್ರ ಬಗ್ಗೆ ಚಿಂತನೆ ಮಾಡಿ ಪ್ರಯೋಗಕ್ಕೂ ತಂದಿದ್ದರು. ಯಾವುದು ಈಗ ಭಾಷೆ ಪ್ರಧಾನವಾಗಿ ಯಕ್ಷಗಾನಕ್ಕೆ ಬೇಕು ಅಂತ ಇಲ್ಲ. ಕಾರಣ ಏನು ಅಂದರೆ ಭಾಗವತ ಹಾಡಿರ್ತಾನೆ, ಒಂದಲ್ಲ ಎರಡಲ್ಲ 2-3-4 ಬಾರಿನೂ ಆಗಬಹುದು. ಅದಕ್ಕೆ ನಯನಾಜೂಕರವಾದ ಅಭಿನಯವನ್ನು ಕಲಾವಿದನು ಮಾಡಿರ್ತಾನೆ. ಈ ಪದ್ಯ ಹೀಗೆ ಬಂತು ಅಂತ ಪ್ರೇಕ್ಷಕರು ಈಗಾಗಲೇ ಗೊತ್ತಾಯಿತು. ಮತ್ತೆ ಅದನ್ನು ರಿಪೀಟ್ ಅರ್ಥ ಹೇಳಲೇಬೇಕಾದ್ದು ಇಲ್ಲ. ಹೇಳೋದ್ರ ಬಗ್ಗೂ ಸೀದಾ ಪದ್ಯ ಬಾಯಿ ಪದ್ಯನೇ ನಡೀತಾ ಹೋಗೋ ಕಾರ್ಯಕ್ರಮಗಳು ನಡೆದಿತ್ತು. ಆದರೆ ಇದು ಯಾಕೆ ಹೇಳ್ತಾ ಇರೋದು, ಹೊರ ದೇಶದಲ್ಲಿಯೂ ಸಹ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗೋದಿಲ್ಲ. ಯಾಕೆಂದರೆ ಪದ್ಯಕ್ಕೆ ಅಭಿನಯ ನಾವು ಪ್ರತಿ ಶಬ್ದಕ್ಕೂ ಮಾಡಿರ್ತೇವೆ, ಮುದ್ದೆಗಳನ್ನು ಸಹ ಬಳಸಿ ಅದನ್ನು ನಾವು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯದಲ್ಲಿಯೇ ಬಂದಿದೆ. ಆದರೆ ಯಕ್ಷಗಾನದ ತೇರಿ ವಾಚಿಕಾಭಿನಯವೂ ಇದೆ ಅಂತ ಹೇಳಲಿಕ್ಕೆ ಜಸ್ಟ್ ಅದರ ಪದ್ಯಕ್ಕೆ ಬೇಕಾಗುವ ಚಿಕ್ಕದಾಗಿ ಶಾರ್ಟಾಗಿ ಮುಗಿಸ್ಲಿವಷ್ಟು ಕೆಲವಷ್ಟು ಅರ್ಥ ಹೇಳ್ತೇವೆ. ಅದರಲ್ಲಿಯೂ ಈಗ ಸಿಂಗಾಪುರ ಅಂಥ ದೇಶಗಳಲ್ಲಿ ಅಂತೂ ಬಹಳ ಅಲ್ಲಿ ವೇಳೆಗೆ ಬಹಳ ಪ್ರಾಮುಖ್ಯ. ಅದು ಈ ಕ್ಲಾಸಿಕಲ್ ಡ್ಯಾನ್ಸ್ ಅಥವಾ ಉಳಿದ ಈ ಯಕ್ಷಗಾನ ಇವಕ್ಕೆಲ್ಲ ಭಾಳ ಕಷ್ಟ ಇದು. ಅದೇನು ಆಡಿಯೋ ಯಾವುದೋ ಒಂದು ಕೆಸೆಟ್ ಮಾಡಿ ಹಾಕೋದಲ್ಲಲ್ಲ, ಅಲ್ಲಿ ಸೆಕೆಂಡು ಮಹತ್ವ ಕೊಡ್ತಾರೆ ಅವರು. ಅವ್ರು 1 ಸೆಕೆಂಡ್ ಮೊದಲೇ ಮುಗಿಸಿದರೆ ನಮ್ಮದು ಇದು ಟೈಮ್ ವೇಸ್ಟ್ ಆಯಿತು ಅಂತ ಹೇಳ್ಬೋದು ಅವರು. 1 ನಿಮಿಷ ಒಂದು ಸ್ವಲ್ಪ ಜಾಸ್ತಿ ಆದರೆ ನಾವು ಹೇಳಿದ ಟೈಮಿಗೆ ಮುಗಿಲಿಲ್ಲ ನಿಮ್ಮದು ಅಂತ ಹೇಳ್ಬೋದು. ಅಷ್ಟು ಇದೆ.
ಅಲ್ಲಿ ಬಿಗು 3/4 ಗಂಟೆ ಪ್ರೋಗ್ರಾಮು. 3/4 ಗಂಟೆ ಮತ್ತೆ ಈ ಪಿಕ್ಚರ್ ಟಾಕೀಸಲ್ಲಿ ಪಿಕ್ಚರ್ ಬಿಡೋದಿಲ್ವ, ಹೌದು. 3ರಿಂದ 6, 6ರಿಂದ 9 ಹಾಗೆ 3/4 ಗಂಟೆ ಪ್ರೋಗ್ರಾಮು. ಈಗ ವಾಲಿ ಮುಖ್ಯ ಆದರೆ ಅದು ಮುಗೀತು, ಮತ್ತು ಅರ್ಧ ಗಂಟೆ ಗ್ಯಾಪು, ಮತ್ತೆ ವಾಲಿ ಮುಖ್ಯ ಅದೇ ಥಿಯೇಟರಲ್ಲಿ. ಓಕೆ, ಹಾಂ. ಈಗ 3-4 ನಡೀತದೆ ದಿವಸಕ್ಕೆ. ಆ ಥರ ಸಿಸ್ಟಮ್ಗಳೆಲ್ಲ ಸಿಂಗಾಪುರದಲ್ಲೆಲ್ಲ ನಡೆದಿತ್ತು ಕೆರಮನೆ ಮೇಳ ನಮ್ಮ ಗ್ರೂಪ್ನಿಂದ. ಸರಿ ಸರಿ. ಅಂದರೆ ಒಂದು ವಾಲಿ ಮೋಕ್ಷ ಪ್ರಸಂಗವನ್ನು 3/4 ಗಂಟೆಯಲ್ಲಿ ಮುಗಿಸ್ಬೇಕು. 3/4 ಗಂಟೆಯಲ್ಲಿ ಮುಗಿಸ್ಬೇಕು. ಅದಕ್ಕೆಲ್ಲ ಶಿವಾನಂದ ಹೇಳಿದ್ರು ನಮ್ಮ ಗುರುಗಳು. ಅವರು ಒಳ್ಳೆ ನಿರ್ದೇಶಕರು. ಜೊತೆಗೆ ಇಷ್ಟು ವೇಳೆಯೊಳಗೆ ಇಷ್ಟು ದೊಡ್ಡ ಪ್ರಸಂಗವನ್ನು ಸಂಪೂರ್ಣವಾಗಿ ಪ್ರೇಕ್ಷಕರಿಗೆ ಕೊಡಬೇಕು ಅಂತೇಳಿ, ಆದರೆ ಯಾವ ವಿಭಾಗ ಅದನ್ನು ಕಟ್ ಮಾಡಿ ಯಾವುದನ್ನು ಸೇರಿಸಿ ಮಾಡಬೇಕು ಅನ್ನೋದನ್ನು ಭಾಳ ಚಾಣಾಕ್ಷತೆಯಿಂದ ಅವರು ಅದನ್ನು ನಿಭಾಯಿಸ್ತಾರೆ. ಹಾಗಾಗಿ ಅದು ಉತ್ತಮವಾಗಿ ಬಂದಿತ್ತು. ಹಾಗಾಗಿ ಕೆರೆಮನೆ ಮೇಳದ ತಿರುಗಾಟಗಳು ಹೆಚ್ಚಾಗಿ ರಾಜ್ಯದಿಂದ ಹೊರಗಡೆ ದೇಶಗಳಾಗುವುದು ಹೆಚ್ಚು. ಈಗ ದುಬೈ, ಇದು ಇಂಗ್ಲೆಂಡ್, ಇದು ಮಲೇಷಿಯಾ ಅಥವಾ ಅಮೇರಿಕಲ್ಲಿ 2.5 ತಿಂಗಳಿದ್ದೇವೆ ನಾವು. ಅಲ್ಲಿ ವೀಕೆಂಡ್ ಬಹಳ ಪ್ರಾಶಸ್ತ್ಯ ಕೊಡ್ತಾರೆ ಅಲ್ಲಿ. ಆದರೆ ಅಲ್ಲಿ ಒಂದು ಅನುಕೂಲತೆ ಅಂದರೆ, ಅಮೇರಿಕ ನಮಗೆ US ಗೆ ಹೋಗಿದ್ದು ನಾವು. ಅಮೇರಿಕಾದಲ್ಲಿ ಅಲ್ಲಿ ಟೈಮಿಗೆ ಇಷ್ಟೆಲ್ಲ ಬಿಗು ತಗೊಳ್ಳೋದಿಲ್ಲ ಸಿಂಗಾಪುರದಷ್ಟು. ಹೌದು, ಅದು ಭಾಳ ಕಷ್ಟ. ಸಿಂಗಾಪುರ ಅಲ್ಲಿ ಅದು ಸಿಂಗಾಪುರ ಇರೋದೇ 55 ಕಿಲೋಮೀಟ್ರ್ ಡಿಸ್ಟೆನ್ಸು. ಅಷ್ಟರೊಳಗೆ ಅವರು ಏನೇನೆಲ್ಲ ಮಾಡ್ತಾರೆ ಅಷ್ಟು ಟೈಮು ಇದೆ ಅಲ್ಲಿ ಇದ್ದು ಜನಗಳು ಹಾಗೆ. ಆದರೆ ಅಮೇರಿಕ ಅಷ್ಟು ವಿಸ್ತಾರವಾಗಿದೆ. ಅಲ್ಲಿ ಸಮಯದ್ದು ಅಷ್ಟು ಸಮಯ ಆಗಲಿ ಜಾಗ ಆಗಲಿ ಯಾವ ಅಲ್ಲಿಯ ತೊಂದರೆ ಇಲ್ಲ. ಅಲ್ಲಿ ಹೆಚ್ಚಿನ ಟೈಮನ್ನು ಉಪಯೋಗ ಮಾಡ್ತಾರೆ. ಮತ್ತೆ ಈಗೆಲ್ಲ ಕನ್ನಡಿಗರಿದ್ದಾರೆ. ಅದೇ ನೀವು ಹೇಳಿದಿರಲ್ಲ, ಈಗ ಬೇರೆ ಭಾಷೆಗಳು ಪ್ರಚಲಿತ ಇರುವ ಕ್ಷೇತ್ರದಲ್ಲಿ ಯಕ್ಷಗಾನ ಕನ್ನಡವನ್ನು ಅರ್ಥ ಹೇಳಿ ಅದನ್ನು ಹೇಗೆ ಕೊಡ್ತೀರಿ ಅಂತ ಬಹುತೇಕವಾಗಿ ಯಾವ ರಾಜ್ಯಕ್ಕೆ ಹೋಗಲಿ ಯಾವ ದೇಶಕ್ಕೆ ಹೋಗಲಿ ಅಲ್ಲಿ ಕನ್ನಡಿಗರ ಸಂಘವೇ ಇದೆ. ಸರಿ. ಈಗ ನಮ್ಮನ್ನು ಕರೆಸೋರು ಕನ್ನಡಿಗರೇ. ಅಮೇರಿಕಾದಲ್ಲಿಯೂ ಕನ್ನಡ ಸಂಘ ಇದೆ. ಅಲ್ಲಿಯೂ ಆಡಿಯನ್ಸ್ ಆಗಿ ಬರೋರು ಕನ್ನಡಿಗರೇ ಹೆಚ್ಚಿನದಾಗಿರುತ್ತವೆ. ಹಾಗಾಗಿ ಅವರು ಯಕ್ಷಗಾನ ಪ್ರಿಯರೇ ಆಗಿರ್ತಾರೆ. ಇದು ಪ್ಲಸ್ ಆಗಿದೆ. ಹಾಗಾಗಿ ನಿಮಗೆ ಆ ಸಮಸ್ಯೆಗಳು ಆ ಸಮಸ್ಯೆ ವಿಶೇಷವಾಗಿ ಬಂದೇ ಇಲ್ಲ. ಸರಿ ಸರ್. ಈಗ ಪ್ರಸ್ತುತ ಅದೇ ಮೇಳದಲ್ಲಿದ್ದೀರಾ, ಅದೇ ತಿರುಗಾಟ ಮಾಡ್ತಾ ಇದ್ರೆ ಹೇಗೆ ಸರ್? ಕೆರೆಮನೆ ಮೇಳದಲ್ಲಿ ಇಲ್ಲ, ನಾನು 2018ನೇ ಇಸವಿ ಅಲ್ಲಿ ಒಂದು ಹಂತದಲ್ಲಿ ಸ್ಟಾಪ್ ಮಾಡಿದ್ದೇನೆ. ಯಾಕೆ ಕೇಳಿದ್ರೆ ಕೊರೋನಾ ಟೈಮ್ 2019, ಅದಕ್ಕೂ 4 ತಿಂಗಳ 6 ತಿಂಗಳ ಮೊದಲೇ ಸ್ವಲ್ಪ ನಮ್ಮ ಕಡೆ ಸಮಸ್ಯೆ ಆಯಿತು ವೈಯಕ್ತಿಕವಾಗಿ. ಜೊತೆಗೆ ಕೊರೋನಾ ಇಡೀ ದೇಶ ಎಲ್ಲ ಪ್ರಪಂಚಾದ್ಯಂತ ನಡೆಸಿಬಿಟ್ಟಿತ್ತಲ್ಲ ಅವಾಗ. ಹೌದು. ಅವಾಗೇನಾಯಿತು, ಅನಿವಾರ್ಯವಾಗಿ ಈ ಫೀಲ್ಡಲ್ಲೇ ಇದ್ದುಕೊಂಡು ಜೀವನವನ್ನು ಮಾಡಬೇಕು ಹೇಳುವಂಥವನಿಗೆ ಏನೇನೆಲ್ಲ ಆನ್ಲೈನಲ್ಲೆಲ್ಲ ಮಾಡ್ಕೊತ ಯಕ್ಷಗಾನ ಮಾಡಿದವರು ಇದ್ದಾರೆ. ಈ ಟ್ರೆಜಡಿ ಸಮಸ್ಯೆಯೊಳಗೆ ನಮಗೆ ಇದು ಸದ್ಯಕ್ಕಂತೂ ಬೇಡ ಅಂತ ಕೈ ಬಿಟ್ಟಿರೋದು. ಅದೊಂದು 2-3 ವರ್ಷ ಹಾಯಿಸಿಬಿಟ್ಟಿದೆ ಕೊರೋನಾ. ಹಾಗೆ ನಾನು ಬಿಟ್ಟಿರೋದು ಒಂದು ಹಂತದಲ್ಲಿ 4-5 ವರ್ಷ ಬಿಟ್ಟಿದೆ. ಸರಿ. ಆವಾಗ ಗುಂಡು ನಾನು ಕೆರೆಮನೆ ಎಂಡ್ ಮಾಡಿದ್ದೇನೆ. ಅಲ್ಲಿಗೆ ನಾನು ಕೆರೆಮನೆ ಆನಂತರ ಹೋಗಿಲ್ಲ. ಈ ವರ್ಷ ಕಳೆದ ವರ್ಷದಿಂದ ಮತ್ತೆ ಅಲ್ಲಿ ಇಲ್ಲಿ ಪ್ರೋಗ್ರಾಮಿಂಗ್ ಮತ್ತೆ ಹೋಗ್ತಾ ಇದ್ದೇನೆ. ಕೆರೆಮನೆ ಮೇಳಕ್ಕೆ ಹೋಗ್ತಾ ಇದ್ದೆ? ಕೆರೆಮನೆ ಮೇಳಕ್ಕೆ ಹೋಗ್ತಾ ಇಲ್ಲ, ಬೇರೆ ಒತ್ತಾಯ ಇದೆ. ಆದರೆ ನಮಗೆ ಅದು ಒಂದು ಸಮಸ್ಯೆ ಅಂತಂದರೆ, ಮತ್ತು ಅವರು ಅಲ್ಲಿಯ ವ್ಯವಸ್ಥೆಗಳು ಅಥವಾ ಇದು ಬಹಳ ಸ್ಟ್ಯಾಂಡರ್ಡ್ ಮಟ್ಟವಾಗಿ ಇದೆ, ಅದ್ರ ಬಗ್ಗೆ ಮಾತಿಲ್ಲ. ಅದರಲ್ಲಿ ಬೆಳೆಯುವ ಕಲಾವಿದನಿಗೆ ಅವಕಾಶದ ದೃಷ್ಟಿಯಲ್ಲಿ ಗುಂಡು ಭಾಳ ಸೂಕ್ತ. ಧಾರಾಳವನ ಅವಕಾಶವನ್ನು ಪಡ್ಕೊಳ್ಬೋದು ಅವ. ಟೈಮಿನ ಸಮಸ್ಯೆ ಆಗಲಿ ಅಥವಾ ಏನೂ ಇಲ್ಲ. ಕೆರೆಮನೆ ಮೇಳೆಯಲ್ಲಿ ಈಗ ಅಲ್ಲಿಯೂ ಸಹ ಅದು ಅನಿವಾರ್ಯ. ಒಂದು 3/4 ಗಂಟೆ 1 ತಾಸಿಗೆ ಒಂದು ಯಕ್ಷಗಾನವನ್ನು ಇಡೀ ಪ್ರಸಂಗ ಆಡಿ ಮುಗಿಸಬೇಕು ಅಂತ ಆದರೆ ಒಬ್ಬ ಕಲಾವಿದನಿಗೆ ಎಷ್ಟು ಸಮಯ ಕೊಡ್ತೀರಿ? ಹೌದು. ಅವ ಬೆಳೆಯುವುದು ಹೇಗೆ? ಮತ್ತು ಈಗ ಟ್ರೈನಿಗೆ ದಿಲ್ಲಿಗೆ ಹೋಗೋದು ಅಂತೇಳಿ 2-2.5 ದಿವಸ ಟ್ರೈನಿಂಗ್ ದಿಲ್ಲಿ ಹೋಗಿ ಮುಟ್ಲಿಕ್ಕೆ ಬೇಕು.
ಮತ್ತೆ ಬರಲಿಕ್ಕೆ 2.5 ಒಟ್ಟು 1 ವಾರಕ್ಕೆ ಒಂದೇ ಪ್ರೋಗ್ರಾಮ್ ಆಗಿರ್ತದೆ. ಸರಿ. ಅದು ಒಂದೇ ತಾಸಿಂದ ಆದರೂ ಆಗ್ಬೋದು. ಮತ್ತು ಉಳಿದ 6 ದಿವಸ ದಾರಿ ಮೇಲೆ ಆಗಿ ಹೋಯಿತು. ಸಮಸ್ಯೆ ಇದೆ. ಅದು ಅಷ್ಟೇ ಸಮಯದಲ್ಲಿಯೇ ಆದರೂ ಬಹಳ ಒಂದು ಪ್ರಚಲಿತವಾದ ಕಾರ್ಯಕ್ರಮ ಆಗಿರುತ್ತದೆ. ಗೌರ್ಮೆಂಟ್ ಕಾರ್ಯಕ್ರಮ ಇಂಥವೇ. ಹಾಗಂತ ಇಷ್ಟೆಲ್ಲ ದೀರ್ಘಾವಧಿಯ ವೇಳೆಯನ್ನು ಮನೆ ಬಿಟ್ಟು ಇರಲಿಕ್ಕೆ ನಮಗೆ ವೈಯಕ್ತಿಕ ಸಮಸ್ಯೆ ಇದೆ. ಸರಿ. ಹಾಗಾಗಿ ಮೇಳಕ್ಕೆ ಅಲ್ಲಿ ಹೋಗ್ತಾ ಇಲ್ಲ, ಯಾವುದೇ ಮೇಳಕ್ಕೆ ನಾನು ಈಗ ಹೋಗ್ತಾ ಇಲ್ಲ. ಈಗ ನೀವು ಕೆರೆಮನೆ ಮೇಳದಾಗಿದ್ದಾಗಲೂ ಪುರುಷ ವೇಷವನ್ನೇ ಮಾಡ್ತಾ ಇದ್ದಿದ್ದು ಸರ್? ಕೆರೆಮನೆ ಹೌದು, ಪುರುಷ ವೇಷವೇ. ಆನಂತರ ಸ್ತ್ರೀ ವೇಷ ಮಾಡಿಲ್ಲ ನಾನು. ಗುಂಡಬಾಳದಲ್ಲಿ ಆಗ ಈಗ ಅನಿವಾರ್ಯತೆಯಲ್ಲಿ ನಾನು ಸ್ತ್ರೀ ವೇಷ ಮಾಡಿದ್ದು ಇದೆ. ಕೆರೆಮನೆ ಮೇಳದಲ್ಲಿ ನಾನು ಒಂದು ಹಂತದ ಸ್ವಲ್ಪ ಈ ವೇಷ ಮತ್ತು ಬಣ್ಣ ಇವುಗಳನ್ನು ಸ್ವಲ್ಪ ಫಾಸ್ಟಾಗಿ ನಾನು ಕಟ್ಕೊಳ್ಳೋ ರೂಢಿ ಇದೆ ನನಗೆ. ಹಾಗಾಗಿ ಅಲ್ಲಿ ಒಂದು ಸೀತಾಪಹರಣ ಒಂದು ಪ್ರಸಂಗ ಮಾಡಬೇಕು ಅಂತಂದರೆ ಈಗ ಒಂದು 10-11 ಜನ ಕಲಾವಿದರು ನಾವು ಹೊರ ದೇಶಕ್ಕೂ ಎಲ್ಲೋ ಹೋಗಿರ್ತೇವೆ. ಅಷ್ಟರೊಳಗೆ 3 ಹಿಮ್ಮೇಳ ಆಯಿತು. ಮತ್ತುಳಿದ 6-7 ಜನರಲ್ಲಿ ಇಡೀ ಪ್ರತಿಯೊಂದು ವೇಷವನ್ನು ತಗೊಳ್ತಾರೆ ಅಲ್ಲಿ ಸೀತಾಪಹರಣಗಳಾದರೆ. ಆವಾಗ ಒಬ್ಬನಿಗೆ 2 ವೇಷ ಬರ್ಬೋದು. ಆವಾಗ ಅಷ್ಟು ಸಣ್ಣ ಸಮಯದಲ್ಲಿ ಪ್ರಾರಂಭದ ಒಂದು ಶೂರ್ಪನಕ್ಕಿ ಮಾಡಿ ಕಡೆಯಲ್ಲಿ ಬರುವ ಒಂದು ಘೋರ ರಾವಣ ಮಾಡೋದು, ಇದು ನಿಜವಾಗಿ 2 ಜನ ಬೇಕು ಇದಕ್ಕೆ. ಇದು ಬಣ್ಣಗಾರಿಕೆಯೂ ಹಾಗೆ, ಕಟ್ಟು ಬಿಟ್ಕೊಳ್ಳುವ ಆ ಪ್ರಸಾದನೂ ಹಾಗೆ. ಅಂದರೆ ಬಣ್ಣದ ವೇಷದ ಲೆಕ್ಕನೇ ಬರ್ತದೆ. ಹೌದು, ಅದು ರಾಕ್ಷಸಿ, ಇದು ಘೋರ ರಾವಣ. ಇದಕ್ಕೆ 2 ಜನ ಬೇಕೇ ಬೇಕು. ಅದರಿಂದ ನಾನು ಒಬ್ಬನೇ ನಿಭಾಯಿಸ್ತಿದ್ದೆ. ಓಹೋ. ಮತ್ತು ಉಳಿದ ಇದರಲ್ಲಿ ವಾಲಿಮೋಕ್ಷದಲ್ಲಿ ಎಲ್ಲ ಹನುಮಂತನ ಪಾತ್ರ ಅದು ಇದೆಲ್ಲ ನಮ್ಮದು ಕಾಮನಲ್ಲಿ ಯಾವತ್ತೂ ನಡೀತಾ ಇರುವ ವೇಷಗಳು. ಹೌದು ಸರ್. ಯಕ್ಷಗಾನದ ಅಳಿವು ಮತ್ತು ಉಳಿವು, ಅದ್ರ ಬಗ್ಗೆ ಏನನ್ನು ಹೇಳಲಿಕ್ಕೆ ಬಯಸ್ತೀರಿ? ಇದು ನಿಜವಾಗಿ ಸಮಗ್ರವಾಗಿ ಒಂದು ಉದ್ದಗಲ ಆಳಗಳನ್ನು ಅರ್ಥ ಮಾಡಿಕೊಂಡ ಯಕ್ಷಗಾನದಲ್ಲಿ ಆ ಫೀಲ್ಡಿನಲ್ಲಿ ತೊಡಗಿಸಿಕೊಂಡ ಹಿರಿಯ ಕಲಾವಿದರಿಂದ ಆಗಬೇಕು. ಯಾಕೆಂದರೆ ಈಗೆಲ್ಲ ಕೆಲವಷ್ಟು ನಡೀತಾ ಇದ್ದದ್ದೇ ಅದೇ ಸರಿ ಅಂತ ಒಪ್ಪಿಕೊಳ್ಳುವುದಕ್ಕಿಂತ, ಯಾಕೆಂದರೆ ಬೆಳತನಕದ ಕಾರ್ಯಕ್ರಮದಲ್ಲಿ ಸಂಯೋಜಕರಿಗೋ ಅಥವಾ ಕಾಂಟ್ರಾಕ್ಟ್ದಾರರಿಗೋ ಭಾಳಷ್ಟು ಖರ್ಚು ವೆಚ್ಚಗಳು ಬರ್ತದೆ. ಅದನ್ನು ಭರಿಸಲಿಕ್ಕಾಗಿ ಸಾಕಷ್ಟು ಬೇರೆ ಬೇರೆ ಪ್ರಯೋಗಗಳನ್ನೆಲ್ಲ ಮಾಡುವುದೆಲ್ಲ ಉಂಟು. ಆದರೆ ಯಕ್ಷಗಾನದ ಉಳಿವು ಮತ್ತು ಬೆಳವಣಿಗೆ ಅನ್ನೋದು ಉಂಟಲ್ಲ, ಸಮಗ್ರವಾಗಿ ಇದು ಹಿರಿಯ ಕಲಾವಿದರಿಂದ ಚಿಂತನೆ ನಡೆಯಲೇಬೇಕಾಗಿರುತ್ತದೆ ಅಂತ ಅನ್ನಿಸ್ತದೆ. ಇದಮ್ಮಿತ್ತಮ್ಮಂತ ಆಗದೆ ಅದೊಂದು ಶಾಸ್ತ್ರೀಯತೆ ಪಡೆಯುವುದಿಲ್ಲ. ಎನರ್ಜಿ ಇದೆ ಅಂಥೇಳಿ ಪ್ರೇಕ್ಷಕರು ಚಪ್ಪಾಳೆ ಹೊಡೆದು ಸಾಕಾದ್ರೂ ಅವನಿಗೆ ಮಾತ್ರ ಸಾಕು ದೊಣಿಯುವುದಿಲ್ಲ. ಅದು ಒಂದು ಬೆಳೆಸುವ ಮಾರ್ಗ ಅಂತ ಆಗೋದಿಲ್ಲ. ಒಂದು ಪಾತ್ರದ ಬಗ್ಗೆ ಸಾಕಷ್ಟು ಚಿಂತನೆ ಮಾಡಬೇಕು. ಮತ್ತು ಅದಕ್ಕೆ ಒಂದು ನೃತ್ಯಾಭಿನಯಗಳಿಗೆ ಒಂದು ಹಿತಮಿತತೆ. ಈಗ ಉಳಿದಂತೆ ಕಥಕ್ ಅಥವಾ ಕುಚಿಪುಡಿಯ ಅಥವಾ ಉಳಿದಂತೆ ಯಾವುದೇ ಶಾಸ್ತ್ರೀಯ ಡ್ಯಾನ್ಸ್ಗಳೇನಿವೆ ಇವುಗಳೆಲ್ಲ ಶಾಸ್ತ್ರೀಯತೆಯ ಮಾನ್ಯತೆಯನ್ನು ಪಡ್ಕೊಂಡಿದೆ, ಹಾಗೆಯೇ ಉಳಿಯಲ್ಪಟ್ಟಿದೆ. ಹಾಗಾದರೆ ಯಕ್ಷಗಾನವೂ ಅದೇ ರೂಪ ಆಗಬೇಕು ಅಂತಾದರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾ ಹೋದರೆ ಅದು ಯಕ್ಷಗಾನ ಅಂತ ಆಗಬಾರದು. ಇದೇ ದಾರಿ ಅಂತೇಳಿ ಒಂದು ಈಗ ಉತ್ತರ ಕನ್ನಡದಲ್ಲಿ ಈಗ ಕೊಂಡದಗುಳಿಯವರು, ಯಾಜಿಯವರು ಅಥವಾ ಬಡಗುತಿಟ್ಟಿನ ದೊಡ್ಡ ದೊಡ್ಡ ಹಿರಿಯ ಕಲಾವಿದರು ದಕ್ಷಿಣ ಕನ್ನಡದಲ್ಲೂ ಇದ್ದಾರೆ. ಸಮಗ್ರವಾಗಿ ಇವರೆಲ್ಲ ಸೇರಿ ಇದಕ್ಕೊಂದು ಸರಿಯಾದ ಮಾರ್ಗ ಹಾಕಿ ಇದು ಮಾಡಿದರೆ ಮಾತ್ರ ಯಕ್ಷಗಾನ. ಅದು ಬಿಟ್ಟು ಅವನು ಏನೋ ಮಾಡ್ತಾ ಇದ್ದಾನೋ ಅದು ಏನೋ ಮಾಡ್ತಾ ಇದ್ದಾನವ ಅಂತ ಮಾಡಿದರೆ ಮಾತ್ರ ಇದರ ಉಳಿವಿಗೆ ಮತ್ತು ಬೆಳವಣಿಗೆಗೆ ಸಾಕಷ್ಟು ಅನುಕೂಲತೆ ಆಗ್ಬೋದು. ಅದು ಹಿರಿಯ ಕಲಾವಿದರಿಂದ ಆಗಬೇಕು, ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಇದ್ದವರು ಆಗಬೇಕು. ಒಂದು ಸಿಲೆಬಸ್ ಥರ ಆಗಬೇಕು. ಹೌದು, ಆ ಥರ ಇರಬೇಕು ಅದು. ಮತ್ತೇನಾಗಿದೆ ಕೇಳಿದ್ರೆ 1 ತಿಂಗಳ 2 ತಿಂಗಳ ಅಥವಾ ಆಗ ಈಗ ಯಾರೋ ಹತ್ರ ಅಭ್ಯಾಸ ಮಾಡಿಕೊಂಡು ಟೆಂಟಿನ ಮೇಳಕ್ಕೆ ಎಲ್ಲೋ ಹೋಗಿ ಒಂದು 4 ತಿಂಗಳೊಳಗೆ ದೊಡ್ಡ ವೇಷಧಾರಿಯಾಗಿ ಬಂದುಬಿಡೋದು. ಮಾರನೇ ವರ್ಷ ಅವನಿಗೆ ಮುಖ್ಯ ವೇಷವೇ ಬೇಕು. ಇವುಗಳಿಂದ ಯಾವ ವಿದ್ಯೆ ಆಗಲಿ
ದಕ್ಕಬೇಕಾದ್ರೆ ಸಮಯ ಬೇಕಾ ಬೇಡವೋ? ಹೌದು. ತಕ್ಷಣ ಇಷ್ಟು ಸಮಯದೊಳಗೆ ಮಾಡಿದಂದರೆ ಇಷ್ಟಕ್ಕೆ ಮುಗೀತದೆ. ಅದು ದೀರ್ಘಾವಧಿಯಾಗಿ ಅಥವಾ ಮುಂದಿನ ಪೀಳಿಗೆಗೆ ಅದೊಂದು ಮಾರ್ಗದರ್ಶನವಾಗಿರಬೇಕು ಅಂತ ಆದರೆ ಸಾಕಷ್ಟು ಡೀಪಾಗಿ ಯೋಚನೆ ಮಾಡಬೇಕು. ಅದು ಆ ನಿರ್ಣಯಕ್ಕೆ ಬಂದಾಗ ಮಾತ್ರ ಯಕ್ಷಗಾನ ಉಳಿವು ಮತ್ತು ಬೆಳವಣಿಗೆಗೆ ಸಹಕಾರ ಆಗುವುದು ಅಂತ ಅನಿಸ್ತದೆ. ಸರ್, ನೀವು ಹಿರಿಯ ಕಲಾವಿದರಾಗಿ ಈಗಿನ ಯುವ ಪೀಳಿಗೆ ಅಥವಾ ಮುಂದಿನ ಯುವ ಪೀಳಿಗೆಗೆ ಏನನ್ನು ಹೇಳಲಿಕ್ಕೆ ಬಯಸ್ತೀರಿ ಸರ್? ಯುವ ಪೀಳಿಗೆಯವರು ಅದೇ ಹೇಳಿದ ಹಾಗೆ ಕೇವಲ ಅಲ್ಲಿ ನೋಡೋದು, ಇಲ್ಲಿ ಕೇಳೋದು, ಕೆಸೆಟ್ ಹಾಕ್ಕೊಳ್ಳೋದು, ವಿಡಿಯೋ ನೋಡೋದು, ಮಾಡಲಿಕ್ಕೆ ಪ್ರಾರಂಭ ಮಾಡೋದು, ಇಷ್ಟು ಮಾಡಿದ ಮಾತ್ರಕ್ಕೆ ಅದರ ಮೂಲ ಸೂತ್ರ ಅವರಿಗೆ ಅರ್ಥ ಆಗೋದಿಲ್ಲ. ಶಾಸ್ತ್ರಬದ್ಧವಾಗಿ 1 ರಿಂದ 2 ವರ್ಷ ಆದರೂ ಅವರು ಕೇಂದ್ರಕ್ಕೆ ಹೋಗಿ ಅಭ್ಯಾಸ ಮಾಡಬೇಕು. ಯಾಕೆಂದರೆ ಇದು ನಮ್ಮ ಗುರುಗಳು ಶಂಬೇಗೌಡರು ಹೇಳ್ತಾ ಇರೋ ವಿಷಯ. 2.5 ತಿಂಗಳ ಮುಗಿಸ್ಕೊಂಡು ಕೇಂದ್ರ ಬಿಟ್ಟು ಹೋದ ಹುಡುಗ ಮೇಳದಲ್ಲಿ ಮೊದಲೇ ಬಾರಿಸ್ತಾ ಇದ್ದಾನೆ. ಇದೇನಪ್ಪ ಇದು? ಮೊದಲೇ ಯಜಮಾನರಲ್ಲೇ ಕೇಳಿದ್ರು ಅವರು, ಅಲ್ಲ ನಮ್ಮ ಕೇಂದ್ರದಲ್ಲಿ ಒಂದು 2.5 ತಿಂಗಳ ಕಲ್ತವರು ಸಹ ನಿಮಗೆ ನಿಮ್ಮ ಹೇಳಕ್ಕೆ ಸಾಕಾಗ್ತದೆ ಅಂತ ಆಯ್ತಲ್ರಿ. ಹೌದು, ವಿಷಯ ಏನು ಅರ್ಥ ಆಗ್ಬೋದು ರೀ? ಇಷ್ಟೊಂದು ಸುದೀರ್ಘವಾದ ಯಕ್ಷಗಾನ 1 ತಿಂಗಳ 2 ತಿಂಗಳಲ್ಲಿ ಕಲಿತು ಮುಗಿಸ್ಕೊಂಡು ಸ್ಟ್ಯಾಂಡರ್ಡ್ ಕಲಾವಿದ ಆಗ್ತಾನೆ ಅಂತ ಹೊರಟ್ರೆ ಆ ಯಕ್ಷಗಾನ ಕಲೆಯ ಮಹತ್ವತೆ ಏನು ಉಳಿಯಿತು? ಅದು ಇರುವುದೇ ಅಷ್ಟ. ಅದಕ್ಕಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿ ಆ ಯಕ್ಷಗಾನದ ಕಲಾವಿದನಾಗಬೇಕು ಅನ್ನುವ ಹಂಬಲಿಸುವವ ಶಾಸ್ತ್ರೀಯವಾಗಿ ಅಭ್ಯಾಸ ಮಾಡಬೇಕು. ಶಾಸ್ತ್ರೀಯವಾಗಿ ಅಭ್ಯಾಸ ಮಾಡಿದ ಉತ್ತಮ ಒಬ್ಬ ನುರಿತವನ ಹತ್ರದಿಂದ ಅಭ್ಯಾಸ ಆಗಬೇಕು. ಅದಕ್ಕೂ ಮೂಲ ಹಿನ್ನೆಲೆ ಅಂತಿದೆ. ಯಾವಾಗ ಅಂಥವನಿಗೆ ಅಂಜಿಕೆ ಇರುವುದಿಲ್ಲ, ಸೂತ್ರ ತಿಳ್ಕೊಂಡಾವಾಗ ಅಂಜಿಕೆ ಇರುವುದಿಲ್ಲ. ಇಲ್ಲದಾದರೆ ಅವ ಅಳುಕುತ್ತಲೇ ವೇಷ ಮಾಡಬೇಕಾಗ್ತದೆ. ಹಾಗಾಗಿ ಶಾಸ್ತ್ರೀಯವಾಗಿ ಕಲ್ತ್ಕೊಂಡು ಅಭ್ಯಾಸ ಮಾಡಿಕೊಂಡು ಮುಂದೆ ಈ ಫೀಲ್ಡಲ್ಲಿ ತೊಡಗಿಸಿಕೊಳ್ಳುವುದು ಕ್ಷೇಮ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸರ್, ನಮ್ಮ ಈ ಕಾರ್ಯಕ್ರಮ ಯಕ್ಷ ಸಂದರ್ಶನ ಸಾಕಷ್ಟು ಸಂಚಿಕೆಗಳಾಗಿದೆ ಸರ್. ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತನಾಡಬೇಕು. ಇದು ಭಾಳ ಸಂತೋಷದ ಸಂಗತಿ. ಯಾಕೆಂತಂದರೆ ಇಂಥ ಯಕ್ಷ ಸಂದರ್ಶನ, ಹೌದು, ಇಂಥ ಚಾನಲ್ಗಳು ಬೇಕು. ಯಾಕೆಂತಂದರೆ ಸ್ಥಿತಿಗತಿ ಹೇಗಿದೆ ಜನರಿಗೆ ಗೊತ್ತಾಗೋದು ಹೇಗೆ? ಇಂಥ ಮಾಧ್ಯಮ ಈಗಂತೂ ಮಾಧ್ಯಮ ಬಹಳ ಪ್ರಾಮುಖ್ಯ. ಈ ಮಾಧ್ಯಮಗಳಲ್ಲಿ ಇದು ಹರಿದಾಡಿದಾಗ ಒಂದು ಊರು ಹೇಗೆ, ಆ ಊರಿನಲ್ಲಿರುವ ಕಲಾವಿದರು ಹೇಗೆ, ಅಥವಾ ಕಲೆ ಹೇಗೆ, ಅದರ ಬೆಳವಣಿಗೆ ಹೇಗೆ, ಅದು ಕುಂಠಿತತೆ ಅಥವಾ ಅದರ ಏಳುಗತಿ ಎಲ್ಲವನ್ನು ಅರ್ಥ ಮಾಡಿಸಿ ಕೊಡುವಲ್ಲಿ ತಮ್ಮ ಈ ಸಂದರ್ಶನ ಬಹಳ ಸಹಕಾರ ಕೊಡ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬ ಸಂತೋಷ ಸರ್. ತಾವು ಸಾಕಷ್ಟು ವಿಷಯಗಳನ್ನು ತಮ್ಮ ಯಕ್ಷಗಾನದ ಜೀವನದ ಬಗ್ಗೆ ಅಥವಾ ಯಕ್ಷಗಾನದ ಯಾನ ಹೇಗೆ ನಡೆದು ಅಂತ ನಮಗೆ ಹಾಗೆ ವೀಕ್ಷಕರಿಗೆ ಹೇಳಿದ್ದೀರಿ. ತಮಗೆ ಹಾಗೆ ತಮ್ಮ ಕುಟುಂಬಕ್ಕೆ ದೇವರು ಒಳ್ಳೆಯದನ್ನು ಮಾಡಲಿ, ಹಾಗೆ ಇನ್ನಷ್ಟು ಕೀರ್ತಿ ಪ್ರಶಸ್ತಿಗಳು ಈ ಕ್ಷೇತ್ರದಲ್ಲಿ ತಮಗೆ ಲಭಿಸಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೇನೆ. ಹಾಗೆ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ಮಾತನಾಡೋಕ್ಕಾಗಿ ತಮಗೆ ಅಂತ ಧನ್ಯವಾದಗಳು ಸರ್. ನಮಸ್ಕಾರ.